ಶಂಕರ್ ಸಾರ್ ವಾನಕಂ ಸಾರ್. ಏನ್ ಇವ್ರೆಲ್ಲರೂ ತಮಿಳ್ನಾಗ ಮಾತಾಡ್ತಾರ, ನಂಗ್ರ ಒಂದು ಹರಿವಲ್ತಿಲ್ಲಿ. ಥೂ, ಯಾಕ್ರ ಬಂದಿನಿ ಅನ್ನಂಗ ಆಗ್ಬಿಟ್ಟತಿ. ವನಕಂ ಎಪ್ಪಡಿ ಇರುಕುಂಗ ಸಾರ್? ನಾನು ನಲ್ಲ ಇರುಕುಂಗ, நீங்க எப்படி இருக்கீங்க? நானும் நல்லா இருக்கேன். செம்ம கிளாத்ஸ், செம்ம கிளாத்ಸ್ ఉంది సార్. ವೇಟ್ ಸರ್. ಅವಿನಾಶ ಏನಾತಪ್ಪ ಸರ? ಅವ್ರ ಭಾಷೆ ನಂಗೆ ಏನು ಗೊತ್ತಾಗೋಲ್ರಿ ಸರ. ಇಲ್ಲಿ ಕನ್ನಡ ಯಾರು ಮಾತಾಡಂಗಿಲ್ಲನ್ರಿ? ಮಾತಾಡ್ತಾರಪ್ಪ. ಇಲ್ಲಿ ಕುಮಾರ್ ಅಂತ ಒಬ್ಬ ಕ್ಲಾತ್ಸ್ ಮಟೀರಿಯಲ್ಸ್ ಹೋಲ್ಸೇಲ್ ಹಾಕೋನದನ, ಅವ್ರನ್ನ ಕಳಿಸ್ತಾರ ಅವ್ರು. ಮೊದ್ಲು ಮತ್ತ ದೊಡ್ಡ ಕಸ್ಟಮರ್ಗೆಲ್ಲ ವೆಲ್ಕಮ್ ಮಾಡ್ಕೊಂತಾರ. ಓ ಹೌದ್ರಿ ಸರ, ಇಲ್ಲಿ ಕನ್ನಡ ಮಾತಾಡ್ತಾರ್ರಿ. ಹಂಗಂದ್ರ ಹಬ್ಬದೇವ್ರಿ, ಈಗ ನಂಗೆ ಸ್ವಲ್ಪ ಜೀವ ಬಂದಂಗಾತ್ ನೋಡ್ರಿ ಸರ್. ಯಾವ ಭಾಷೆ ಮಾತಾಡ್ತಾರ ಇವ್ರು? ಚೆನ್ನೈ ಒಳಗ ಜಾಸ್ತಿ ಅಂದ್ರ ತಮಿಳ್, ಹಿಂದಿ ಹಂಗ ಮಾತಾಡ್ತಾರ. ನಾನು ಇಲ್ಲಿ ಬಂದು ಹೋಗಿ ಮಾಡಿ ಸ್ವಲ್ಪ ತಮಿಳ್ ಕಲ್ತೇನಿ, ಪೂರ ಏನ್ ಬರಲ್ಲ. ಹೌದ್ರಿ ಸರ, ನೀನು ಇನ್ಮೇಲೆ ಕಲಿಬೇಕಾಕೇತಿ, ಬರುದು ಹೋಗಿ ಮಾಡಿ. ಅವಿನಾಶ ನೋಡಪ್ಪ, ಯಾವ್ಯಾವ ತರದ್ ಬಟ್ಟಿ ಅವ್ರು ತೋರಿಸ್ತಾರ, ಅದ್ರೊಳಗೆ ನಿನಗೆ ಯಾವ್ದು ಲೈಕ್ ಆಕೇತಿ ಅವನ್ನೆಲ್ಲ ಒಂದ್ ಸೈಡ್ ಗಿಡು. ಏನೋ ಒಂದ್ ದೊಡ್ಡ ರೋಲ್ ತಗೊಂಡ್ಬಿಡ್ಬೇಕು ನಾವು. ಅವು ಎಲ್ಲ ತೂಕ ಒಂದ್ ಕಡೆ ಲಿಸ್ಟ್ ಮಾಡ್ಬೇಕು. ಜಗ್ಗ ಕೆಲಸ ಇರ್ತಾವು, ಬಹಳ ತಲೆ ಓಡಿಸಿ ಕೆಲಸ ಮಾಡ್ಬೇಕು ನೋಡಪ್ಪ. ಹ್ಞೂ ರೀ ಸರ, ನಾ ಎಲ್ಲ ನೋಡ್ಕೊಂತೀನಿ. ಆದ್ರೆ ಫಸ್ಟ್ ಟೈಮ್ ಅಲ್ಲ, ನೀವು ಸ್ವಲ್ಪ ಜೋಡಿಗಿರ್ರಿ ಸರ್. ಆತಾತ ಮಟೀರಿಯಲ್ ಕಲೆಕ್ಷನ್ ನೀನ ಮಾಡು. ಹ್ಞೂ ರೀ ಸರ್. ಕುಮಾರ ಎನ್ನ ಪೆನ್ರಿ ಕುಮಾರ್, ಕೊಂಚಂ ಡ್ರೆಸ್ ಕಾಮಿಂಗ. ಸರಿ ಸರ್. ನಮಸ್ತೆ ಶಂಕರ್ ಸರ್. ನಮಸ್ತೆ. ಇಲ್ಲಿ ಬಂದಾಗ ಕನ್ನಡದಾಗ ನೀನಷ್ಟು ಚಂದ ಮಾತಾಡ್ತೀನಿ ನೋಡಪ್ಪ. ನೀನ್ ಅದಿ ಅಂತ ನಮ್ ವ್ಯವಹಾರ ಚಲೋ ನಡ್ದತಿ. ಇಲ್ಲಾಂದ್ರ ಅವ್ರ ಭಾಷೆ ನಮಗ್ ತಿಳಂಗಿಲ್ಲ, ನಮ್ಮ ಭಾಷೆ ಅವ್ರಿಗೆ ತಿಳಂಗಿಲ್ಲ. ಈಗ ಬಾ ಲಗುನ ನಮಗ ಮಟೀರಿಯಲ್ಸ್ ತೋರ್ಸು. ಸರಿ ಸರ್. ಇದಪ್ಪ ಹಂಗ ವೇರ ಕಲರ್ ಇರುಕು ಸರ್, ವೇರ ಕಲರ್ ಇರುಕು ಸರ್. ಕಾಮಿಕರೇನ್ ಸರ್. ಕುಮಾರ, ನೀನು ತಮಿಳ್ ಮಾತಾಡಿದ್ರೆ ನಾವ್ ಏನ್ ಮಾಡ್ಬೇಕಪ್ಪ? ನಮಗ ಅಡ್ಜಸ್ಟ್ ಆಗಂಗಿಲ್ಲ ಆ ಭಾಷೆ. ನೀನು ಕನ್ನಡದಾಗನ ಮಾತಾಡು. ರೂಢಿ ಆಗ್ಬಿಟ್ಟತಿ ಸರ. ಸರ್, ಇವು ಲೈಟ್ ಕಲರ್ ಒಳ್ಳೆ ಚಂದ ಅದಾವ ನೋಡ್ರಿ. ಇದ್ರಾಗ ನಾವು ಕುರ್ತಾ ಮಾಡಿಸಿದ್ರೆ ಮಸ್ತ್ ಕಾಣಿಸ್ತಾವ್ರಿ ಸರ್. ಹೌದಾ ಅವಿನಾಶ್? ಕ್ಲಾತ್ ನೋಡಪ್ಪ, ಸ್ವಲ್ಪ ದಪ್ಪಗ ಚಲೋ ಅರ್ಬಿ ಇರ್ಬೇಕು. ಹೋದ್ಸಲ ಸತೀಶ ತಳ್ಳನ ಅರ್ಬಿ ತಂಬಿಟ್ಟಿದ್ದ, ಅವು ಸೇಲ್ ಏನ ಆದು ಬಿಡು. ಆದ್ರ ನಾವು ಗ್ರಾಹಕರಿಗೆ ಚಲೋ ಅರ್ಬಿ ಒಳ್ಳೆ ಕ್ವಾಲಿಟಿ ಕೊಡ್ಬೇಕಲ್ಲ, ಜಾಸ್ತಿ ರೇಟಿಗ ಕೊಟ್ಟಿರ್ತೀವಿ. ಅದ್ರ ತಕ್ಕಂಗೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಅಷ್ಟೇ ನೋಡಪ್ಪ. ಸರ್ ಇಲ್ಲಿ ಅದಾವಲ್ರಿ ಇವೆಲ್ಲವೂ ಕಲರ್ ಅದಾವಲ್ರಿ, ಇವು ಡಾಟೆಡ್ ಕ್ಲಾತ್. ಇವೆಲ್ಲ ಸರ್ ನೈಟಿ ಮಟೀರಿಯಲ್ಸ್ ರೀ. ಇವು ಇವಾಗ ಹೊಸದಾಗಿ ಸ್ಟಾಕ್ ಹಾಕ್ಸಿವ್ರಿ ಸರ್. 2 ದಿನ ಆತು. ಒಳ್ಳೆ ಸೆಮ್ಮ ಕ್ಲಾತ್ಸ್ ಉಂದಿ, ನೀವು ತಗೊಂಬಿಡಿ ಸರ. ಆತಪ್ಪ ತಗೊಂತೀವಿ ನೈಟಿ ಕ್ಲಾತ್ಸ್. ನಾವು ನೈಟಿ ಏನು ಮಾಡ್ಸಲ್ಲ, ನೋಡೋಣ ತಡಿ ಸರ್. ಸೆಟ್ ಡ್ರೆಸ್ಗ ಆ ಕಡೆ ನಿಮ್ ಹಿಂದದವ್ರಲ್ರಿ ಸರ್, ಅವಕ್ಕ ವೇಲು ಪ್ಯಾಂಟ್ ನಾವ್ ಅಲ್ಲೇ ಅಡ್ಜಸ್ಟ್ ಮಾಡಿ ತಗೊಳ್ರಿ ಸರ್. ಇವಾ ಚಂದ ಅದಾವ ನೋಡು. ಕಾಟನ್ ಒಳಗ ಚಲೋ ಅದಾವ ಇವು ಅರಿಬಿ. ಸ್ವಲ್ಪ ಡಾರ್ಕ್ ಇರ್ಬೇಕಿತ್ರಿ ಸರ್. ಸ್ವಲ್ಪ ಡಾರ್ಕ್ ಆದ್ರೆ ಚಲೋ ಅನಿಸ್ತಾವ್ರಿ. ಇವೆಲ್ಲ ಇತ್ಲಾಗ ನನ್ನ ಲೆಫ್ಟ್ ಸೈಡ್ ಅದಾವಲ್ರಿ, ಅವೆಲ್ಲ ನೈಲಾನ್ ರೀ. ಅವು ಈ ಕ್ಲಾತ್ ಜರಿತಾವು, ಅಷ್ಟು ಸೇಲ್ ಆಗಂಗಿಲ್ರಿ ಸರ್. ಕಾಟನ್ ಚಿಫಾನು ಇವ ಸ್ವಲ್ಪ ಜಾಸ್ತಿ ಹೋಗ್ತಾವ್ರಿ ಸರ್. ಕುಮಾರ್ ಅವ್ರಿ, ಬೇರೆ ವೆರೈಟಿ ಎಲ್ಲಿದಾವ್ರಿ ಸರ್? ಇದ ಫುಲ್ ಗೋಡನ್ ಮಟೀರಿಯಲ್ಸ್ ಸರ್. ನಿಂಗ ಯಾವ್ದು ಇಷ್ಟ ಆಗುತ್ತಲ್ಲ ಅದು ನಂಗೆ ತೋರಿಸಿ ಸರ. ನಾನು ಫ್ರೆಶ್ ತೂಕಕ್ಕೆ ಹಾಕ್ತೀನಿ ಸರ್. ಆತಾತಪ್ಪ. ಅವಿನಾಶ ಲಗು ಸೆಲೆಕ್ಟ್ ಮಾಡಪ್ಪ. ಮತ್ತ ಓಟ್ ಹಂಗ ಮರಿನಾ ಬೀಚ್ಗೆ ಹೋಗಿ ಅಲ್ಲೇ ಓಟ್ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ನನ್ನ ಹೆಂಡತಿ ಮಗಳು ಹೇಳ್ಯಾರ ಬರ್ತಾ ಏನ ತಗೊಂಬಾ ಅಂತ. ಎಂತ ಬಿಸ್ನೆಸ್ ಮೇಲೆ ಬಂದ್ರು ಅವ್ರು ಹೇಳ್ದಂಗೆ ಕೇಳ್ಬೇಕು. ಆದ್ರಿ ಸರ ಇದು ನಿಮ್ ಹಿಂದ್ ಅದಾವಲ್ರಿ, ಅದ್ರಾಗ ಒಂದು 6 ಪೀಸ್ ನಂಗೆ ಇಷ್ಟ ಆಗ್ಯಾವ್ರಿ. ಅವೆಲ್ಲ ಹೊಸ ಫ್ರೆಶ್ ಮಾಲ್ ತರಿಸ್ರಿ ಸರ್. ಆತಪ್ಪ. ಸರ್ ನೈಟಿ ಕ್ಲಾತ್ ಅದಾವಲ್ರಿ, ಅದರಿಂದ ಸಣ್ಣ ಹುಡ್ರಿಗೆ ಫ್ರಾಕ್ ಮಾಡ್ಸಿದ್ರೆ ಭಾರಿ ಆಗ್ತಾವ್ರಿ ಸರ್. ನಾವು ಸಣ್ಣ ಹುಡ್ರ ಬಿ ಸ್ಟಿಚ್ ಮಾಡ್ಸಲ್ಲ, ಬೇಡ. ನೈಟಿನ ಮಾಡ್ಸೋನ್ ತಗೋ. ಸಲ ಚಲೋ ಅದಾವ, ಗುಲಾಬಿ ಬಣ್ಣ ಅವೆಲ್ಲ ಚಲೋ ಅದಾವ. ಇವೆಲ್ಲ ಕೋಳಿ ಕುಂದ್ರಂಗಿಲ್ಲ, ಸ್ವಚ್ಛ ಆಗ್ಬಿಡ್ತಾವ ನೀರಾಗ ಗೆದ್ದಿದ್ ಕೂತ್ಲೇನಾ. ಇರ್ಲಿ ತಗೋ. ಮತ್ತ ಏನೇನ್ ಬೇಕು ನೋಡಪ್ಪ, ಅತ್ತಾಗ ಹಿಂದೆಲ್ಲ ಅದಾವು ನೋಡಿ ಸೆಲೆಕ್ಟ್ ಮಾಡು. ನಾ ಇಲ್ಲೆಲ್ಲ ಸೆಲೆಕ್ಟ್ ಮಾಡಿ ಬಿಲ್ ಹಾಕಿಸ್ತೇನೆ. ಆ ಲೋಡ್ ಬರಾಕ್ 1-8 ದಿನ ಹೋಗ್ತೈತಿ. ಹೌದ್ರಿ ಸರ್. ಆತ್ರಿ, ನಾನೆಲ್ಲ ನೋಡ್ ಬರ್ತೀನಿ ರೀ, ನೀವು ನೋಡ್ರಿ ಸರ್. ಅಂತೂ ತಲೆ ಓಡಿಸ್ತಾನ ಹುಡುಗ, ಎಷ್ಟು ಫಾಸ್ಟ್ ಆಗಿ ಅರ್ಬಿ ಸೆಲೆಕ್ಟ್ ಮಾಡತಾನಲ್ಲ. ಕುಮಾರ್, ಜೇಂಟ್ಸ್ ಶರ್ಟ್ ಪ್ಯಾಂಟ್ ಕ್ಲಾತ್ ಮಟೀರಿಯಲ್ಸ್ ತೋರಿಸ್ಬಾ. ಸರಿ ಸರ್. ಸರ ಇದು ಪಾಂಗ ಚಾಲೋ ಆತಿ. ಒಂದು ಮಾತು ಅಲ್ಲ, ಕನ್ನಡದಾಗ ಮಾತಾಡಪ್ಪ ಅಂತ ಹೇಳ್ತೀನಿ, ಮತ್ತೆ ತಮಿಳು ಮಾತಾಡ್ತಾನ. ಅವ್ರೀಗ ಇಲ್ಲಿ ಲ್ಯಾಂಗ್ವೇಜ್ ಮಾತಾಡಿ ಪ್ರಾಕ್ಟೀಸ್ ಆಗಿರ್ತತಿ. ನಮಗ್ ಹೊಂದಾಣಿಕೆ ಆಗಂಗಿಲ್ಲ. ಏನ್ ಮಾಡ್ಬೇಕು, ನಮ್ದು ಬಿಸ್ನೆಸ್ ಅಲ್ಲ ಅಂತ ಬರುವುದು. ಬಂದೆ ಚಲೋ ಅದಾವಲ್ಲ. ವೈಟ್ ಕಲರ್ ಒಳಗ ತೋರ್ಸು. ಪ್ಯಾಂಟ್ ಚಾಕ್ಲೇಟ್ ಮತ್ತ ಬ್ಲ್ಯಾಕ್ ಈ ತರ ಇರ್ಲಿ. ಸರಿ ಸರ್. ಏನ್ಲ ರೊಕ್ಕ ಎಲ್ಲ ಚಂದಾಗಿ ತಿಜೂರಿನಾಗ ತೆಗೆದು ಇಟ್ಟಿಲ್ಲ? ಹೂನವ, ಎಲ್ಲ ತೆಗೆದಿಟ್ಟ. ನೀ ಹೇಳಿದ್ದ ಹೇಳ್ಬೇಡ, ನಾ ಎಲ್ಲ ಇಟ್ಟೇನ್ ತಗೋ. ಹಂಗಂದ್ರೆ ಸರಿಯಪ್ಪ. ನಿಮ್ಮ ಅಪ್ಪನ ಕೈಯಾಗ ಏನಾರ ಸಿಕ್ಕಾಕೊಂಡಿ ಕೇರ್ಲೆ ಹೊಡೆದು ಮನೆಯಿಂದ ಒದ್ದು ಓಡಿಸ್ತಾನಪ್ಪ. ಒಟ್ಟು ಹುಷಾರಿ. ಯವ್ವ, ಅಪ್ಪ ಯಾಕೆ ಬೇನಿ ಎದರ್ತಿ? ಈಗ ನಾನು ವಯಸ್ಸಿಗೆ ಬಂದನಿ. ಏನು ನೀ ಹೆದರ್ಬೇಡ ನೋಡ್ಬೇಕು. ವಯಸ್ಸಿಗೇನ್ ಬಂದಿಲ್ಲ, ಏಟಾದ್ರು ನಿಮ್ಮ ಅಪ್ಪಲ್ಲನು? ಹೋಗ್ಲಿ ಬಿಡು. ಅಪ್ಪ ಜಾಮೂನ್ ತಿಂತಿ? ಕಂಡಬಟ್ಟಿ ಜಾಮೂನ್ ತಂದ ನನ್ನ. ಯಾರು? ಅವಿನಾಶ. ಅವಿನಾಶ ತಂದ್ರಷ್ಟ ನಾವು ಜಾಮೂನ್ ತಿನ್ಬೇಕು ನೋಡು. ನಾವ್ ಯಾರು ತರಂಗಿಲ್ಲ, ತಿನ್ನಂಗಿಲ್ಲ. ಹಂಗಲ್ಲೇ ಸುಮಿತ್ರಿ, ಅವನು ಮನೆಯಾಗಿಲ್ಲಲ್ಲ, ರೊಕ್ಕಿಲ್ಲ ಅಂತಿದ್ದಿ, ಹೆಂಗ್ ತಂದಿ ಅಂತ ಕೇಳಿದ್ದು. ಆಟ ಏನ್ ರೊಕ್ಕ ಇರ್ಲಾರ್ದಂಗ ಇರಂಗಿಲ್ಲ, ಇರ್ತಾವು ತಂದಾನ. ತಿಂತೀರನ? ಯವ್ವ ತಿನ್ನಂತ ಹೇಳ್ದೆ ಅಪ್ಪಗ. ಹುಡ್ಗಿದಿಟ್ಟು ತಿನ್ನು, ಅವಾಗ ಬುದ್ಧಿ ಬೆಟ್ಟಕ್ಕೆ ನಿನಗ. ಹೆಂಗ್ ಮಾತಾಡ್ಬೇಕು, ಗಂಡಿಗೆ ಹೆಂಗ್ ಕಿಮ್ಮತ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗ. ನಾನು ಇರುದ ಹಿಂಗ. ಕಾವ್ಯ, ನಾ ತಿನ್ನಂಗಿಲ್ಲವ. ನಂಗ ಜಾಮೂನ್ ಎಲ್ಲ ತಿನ್ನಕ್ ಆಗಂಗಿಲ್ಲ, ಬ್ಯಾಡ. ಬಾಳ ಸಿಯಾದ್ರಲ್ಲ ನೋವು ತಾವು, ನೀನ ತಿನ್ನವ. ಹೂನಪ್ಪ, ನಾ ತಿಂದೆ. ಜಾಣಿ ನನ್ನ ಮಗಳು.
ಸುಮಿತ್ರಿ ಏನ ಕಳ್ಳಕಂತ್ರಿ ಆಟ ನಡೆಸಿ ನೀನು ಏನ ಏನಾರ ನಂಗೆ ಗೊತ್ತಾಗ್ಬೇಕು ನೋಡ್ಬತ್ತೈತ್ ನಿನಗ ಮಾರಿ ಹಬ್ಬನ ಮಾಡೀನಿ ಮತ್ತ. ಅಲ್ರಿ ನಿಮ್ದೊಂದು ಕತಿ ಅತ್ತಗ ಏನ್ ತಿನ್ನೋಣಕ್ಕೂ ವಿಚಾರ ಮಾಡ್ಬೇಕನ ಏನ ಹುಡುಗರು ತಿನ್ನಂಗ ಆಗಿರ್ತೈತಿ ತಂದಿರ್ತಾರಪ್ಪ ಎಲ್ಲದಕ್ಕೂ ಒಂದ್ ಕಳ್ಳಕಂತ್ರಿ ಆಟ ನಡೆಸಿರಿ ಅಂದ್ರೆ ಹೆಂಗಿದು ಏನ್ ಇರ್ಬೇಕ್ರಿ ನಾವ್ ಮನ್ಯಾಗ. ನೋಡ್ ಸುಮಿತ್ರಿ ನಿನ್ನ ನಿನ್ನ ಮಸಡಿ ನೋಡಿದ್ರೆ ಗೊತ್ತಾಕತಿ ನೀ ಏನ ಆಟ ನಡೆಸಿ ಅಂತ ಏನ ಅಂತವೇನಾರ ಇದ್ರೆ ಇಲ್ಲಿಗ ಬಿಟ್ಬಿಡು ಇಲ್ಲಂದ್ರ ನೋಡಿ ಜಾಡ್ಸಿ ವದ್ನೆ ಅಂದ್ರ ಯಪ್ಪ ನೀನು ಅವುಗ ಚಂದಾಗ ಮಾತಾಡು ನಿನ್ನ ನೋಡಿ ಎಲ್ಲರೂ ಹಂಗ ಅಂತಾರ ಆ ವಿನಾಶನು ಹಂಗ ಅಂತಾನ ಸುಚಿತಾನು ಹಂಗ ಅಂತಾಳಾಕಿ ಯಾಕಲ್ಲ ವೀರ್ಯ ಏನ್ ಕಡೆ ಕುಂತೇನ ಬೆನ್ನ ಮುರ್ದೇನಿ ನೆಟ್ಟಗ್ ಮಾತಾಡು ಅಣ್ಣ ಅತಿಗೆ ಅಂತ ಕರಿ ನಿನ್ನ ಆಟ ನಿಮ್ಮ ಅವನು ಮುಂದಿಡು ನಿಮ್ ತಂಗಿ ಮುಂದಿಟ್ಕ ಏನ ನಾನು ಮುಂದೆ ನಿನ್ನ ಆಟ ನಡ್ಸಕ್ ಬಂದಿ ನೋಡ್ ಮತ್ತ ಬಾಯಿ ಬರೇ ಹೇಳ್ದ್ಬಿಟ್ಟ ನೀ. ತೋ ಏನ್ರಿ ಪಾಪ ಹುಡುಗ ಸಾಲಿಗೆ ಹೋಗಿ ಬಂದು ಕಷ್ಟಪಟ್ಟು ಓದಿ ಏನ್ರಿ ಈಗ ಮನಿಗ್ ಬಂದತಿ ಯಾಕಂಗ್ ಮಾಡ್ತೀರಾ ಏನ ವೀರ್ಯ ಒಳಗ್ ನಡಿಲ್ಲ ಒಳಗ ಮಕ್ಕದ ಮೇಲೆ ಇನ್ನ ಗಡ್ಡ ಮೀಸಿ ನೆಟ್ಟಗ್ ಬೆಳೆದಿಲ್ಲ ಏಟ ಮಾತಾಡ್ತಾ ನೀವ ದೊಡ್ಡವರು ಸಣ್ಣವರು ಕಿಮ್ಮತ್ತಿಲ್ಲ ಏನ್ರಿ ಸಣ್ಣ ಹುಡುಗನ್ ಮುಂದ ಅದು ವಯಸ್ಸಿಗೆ ಬಂದ ಮಗನ್ ಮುಂದೆ ಹಿಂಗೆಲ್ಲ ಮಾತಾಡಿದ್ರೆ ಯಾರು ಅನ್ಸ್ಕೊಂತಾರ ಸ್ವಲ್ಪ ನೀವು ನೋಡ್ ಮಾತಾಡ್ರಿ. ಅಯ್ಯೋ ನನ್ನ ಮಗನ ವೀರು ನಾಷ್ಟ ಮಾಡ್ಬಾಲ ತಿನ್ನಸವನಿಗ ಕುಂತು ತಿಂದ ಮೈ ತುಂಬ ಕೊಬ್ಬಾಗೈತಿ ಅದಕ್ಕ ಹಂಗ ಮಾಡಕುಂತಾನವ ದುಡಿಯಾಕ ಕಳಸಿ ಎಲ್ಲೇರ ದುಡ್ಡು ತಂದು ಮನಿ ನಡ್ಸಿದ್ರ ಗೊತ್ತಾಕೈತಿ ಏನ ಸೊಕ್ಕ ಹೆಂಗಿರ್ತತಿ ಅಂತ ಮೈ ಮುರು ದುಡ್ಡು ತಿನ್ಬೇಕು ಬಿಟ್ಟಿ ನನ್ನ ಮಗ ದುಡ್ದು ತಿನ್ನುವುದಲ್ಲ. ನಿನ್ನ ಮಗ ದುಡ್ದು ತಿಂದು ನೋಡಿ ಯಾರ ಮನೆ ದಪ್ಪಾಗ್ಯ ನನ್ನ ಮಗ ಸಾರಿ ಕೈ ಆಗೈತದ ದುಡಿಯಾಕ ಕಾಂಜಿ ಪಿಂಜಿ 10-20 ಸಾವಿರ ರೂಪಾಯಿ ಅದು ಏಟು ಬಿಲ್ಡಪ್ ಕೊಟ್ಟಾರು ನನ್ನ ಮಗ ನೋಡು ಹೇಳಬಾರ್ದು ಹೇಳಿದ್ರು ಮತ್ತೆ ಮೈ ಮೇಲೆ ದುಡಿತಾನ ನನ್ನ ಮಗು ಒಳ್ಳೆ ಕಾಲ ಬರ್ತತಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನೋಡ್ತೀರಿ ನೀವು ಯವ್ವ ಹಂಗ್ಯಾಕಂದಿವಿ ಕಾವ್ಯ ನೋಡವಾ ನೀ ನನ್ನ ಮುದ್ದಿನ ಮಗಳಂತ ನಿನ್ನ ಬಿಟ್ಟೆ ನಾನು ಏನು ಅಡ್ಡಡ್ ಬಾಯಿ ಹಾಕೊಂಡು ಬರಬೇಡ ಹಿರಿಯರ ಮಾತನಾಗ ಏನು ಸೂಕ್ಷ್ಮಿಯಾಗಿರ್ತೀವಿ ಅಷ್ಟು ಚಲೋ ಹೆಣ್ಮಕ್ಳು ಹೋಗು ಒಳಗೆ ಏನಾರ ಕೆಲಸ ಇದ್ರು ನೋಡ್ಕೊ ಹೋಗುವ. ಅಲ್ಲ ಈ ನಮ್ಮ ಅವ್ವ ಒಂಥರ ಮಾತಾಡಕುಂತಾಳಲ್ಲ ಅವಾಗ್ಲಿ ಏನ ತೆಗೆದಿಡು ಅನ್ನಕುಂತಿಲ್ಲ ಅಣ್ಣಗ ಅವ ಏನ ತೆಗೆದಿಟ್ಟು ಬಂದ ಏನ ಸರಿ ಇಲ್ಲಿ ಅವಿನಾಶನ್ನ ಬಂದ ಮೇಲೆ ಹೇಳ್ಬಿಡ್ಲಾ ಹಿಂಗ್ ಮಾಡಕ್ ಕುಂತಿದ್ರು ಅಂತ ಬ್ಯಾಡ ಮತ್ತೇನ ಜಗಳ ಆತಂದ್ರ ನಮ್ಮವ್ವ ನಂಗ ಬೈತಾಳ ಬ್ಯಾಡಪ್ಪ ನಂಗೆ ಯಾಕೆ ಬೇಕು. ಈ ಬಾಜು ಮನಿ ಮಾಲವ ಯಾವಾಗ ನೋಡಿದ್ರು ಕಸನೆಲ್ಲ ನಮ್ಮನೆ ಮುಂದೆ ಗುಡಿಸ್ತಾರ ಅಲ್ಲ ನಾವೇನು ಸುಮ್ಮನಿದ್ದಂಗೆಲ್ಲ ಬಾರಿ ಆತ್ ಬಿಡಿಕಿದ್ದು ದಿಮಾಕನ ಕಡಿ ಮಾಡ್ತೀನಿ ಕಿನ್ನ ಇವತ್ತು ಲೇ ಜೈ ರೇಣುಕ ನೀನ ಏನಾತ ಇವ ಹಂಗ್ಯಾಕ ಏನಾತ ಹೇಳಿದ್ರೆ ಗೊತ್ತಾಗತ್ತಲ್ಲ. ಅಯ್ಯೋ ಹಂಗ್ಯಾಕ್ ಮಾತಾಡ್ತಿಲಿ ಒಡ್ ಸಮಾಧಾನಲಿ ಮಾತಾಡು ಏನಾತ ರೇಣಕ್ಕ ಹೆಂಗಿದ್ದೆ ಯವ್ವ ಹೆಂಗಾಗ್ಬಿಟ್ಟೆ ಯವ್ವ ಲೇ ಹೇಳಿದ್ದೆ ಹೇಳಿ ನಾನು ಹೊಟ್ಟಿ ಉರಿಸ್ಬ್ಯಾಡ್ಲೆ ಯವ್ವ ನನ್ನ ಹಣೆ ಬಾರಕ್ಕೆ ಯಾರ ಏನ ಮಾಡ್ದ್ಯಾರ ಯವ್ವ ಲೇ ನಮ್ಮ ಮನ್ಯಾಗ ಏನ ಒಂಥರ ಚೀರ್ದಂಗ ಅನಸ್ತತಿ ನಿನ್ನೇರ ನನ್ನ ಬೆನ್ನ ಮೇಲೆ ಕೈ ಇಟ್ಟಂಗ ಆಗ್ಬಿಡ್ತು ಗೊತ್ತಾನ. ಹೌದಾ ಯಾಕ ನಾನು ಅವತ್ ನಿಮ್ ಮನಿಗ್ ಬಂದಿದ್ನಲ್ಲ ನಂಗೆ ಅವತ್ತ ಗೊತ್ತಾಗಿತ್ತು ಆ ನಾಗವ್ವಕ್ಕನ್ನ ದೆವ್ವ ಅಂದ್ರ ಆತ್ಮ ನಿಮ್ ಸಂಕ್ರಿ ಮೈಯಾಗ ಒಕ್ಕಂಡತಿ. ಹೌದಾ ಹಂಗಂದ್ರೆ ಇವಾಗ ಏನ್ ಮಾಡ್ಬೇಕು ಲೇ ಜೈ ನಿನ್ನನ್ ಬಿಟ್ರೆ ನಂಗೆ ಯಾರದಾರ ಲೇ ಜೈ ನನ್ನ ಗಂಡಿಗೆ ಹೇಳಿದ್ರೆ ನನ್ನ ಗಂಡ ಚಪ್ಪಲ್ ತಗೊಂಡು ಹೊಡಿತಾ ನನಗ ನಾನೊಬ್ಬಕ್ಕೆ ಎಲ್ಲರೂ ಹೋಗಿ ಏನಾರ ಮಾಡಿಸ್ಬೇಕಂದ್ರೆ ನಂಗೆ ಏನು ಗೊತ್ತಿಲ್ಲವ. ಏ ಜೈ ಒಟ್ಟು ಎಲ್ಲರ ಕರ್ಕೊಂಡು ಹೋಗ್ಲಿ ಇದರಿಂದ ಮುಕ್ತಿ ಕೊಡೋದ್ಲೇ ಜೈ ಸಾಕಾಗೋಗೈತಯ್ಯವ ನನಗ ಮನ್ಯಾಗ ಕುಂದ್ರ ಕೊಡಂಗಿಲ್ಲ ನಿಂದ್ರ ಕೊಡಂಗಿಲ್ಲ ಏನೋ ತಿನ್ನೋಣಕ್ಕೂ ಪದ್ಧತಿ ಆಗ್ಬಿಟ್ಟೈತ್ಲಿ ಎಷ್ಟರ ಅಡ್ಗೆ ಮಾಡಿಡು ಏನಾರ ಮಾಡಿಡು ಹಿಂಗ ಖಾಲಿ ಮಾಡ್ತಾಳ ಇದರಿಂದ ನಂಗೆ ಮುಕ್ತಿ ಕೊಡೋದ್ಲೆ ಎಲ್ಲರ ಕರ್ಕೊಂಡು ಹೋಗ್ಲಿವ ಯಾರ ಜ್ಯೋತಿಷಿ ಹೇಳೋರು ಇದ್ರ ಕರೆಸು. ಇದಕ್ಕೆಲ್ಲ ಜ್ಯೋತಿಷ್ಯ ಹೇಳೋರು ಬಂದು ಏನ್ ಮಾಡ್ತಾರ ಇದಕ್ಕೆಲ್ಲ ಮಂತ್ರವಾದಿನ ಕರೆಸ್ಬೇಕು. ಮಂತ್ರವಾದಿ ಅಂದ್ರ ಸುಮ್ನೆ ಆಕತನು ಯವ್ವ ಅವ್ರು ಒಂದ್ಸಲ ಬಂದೋಗ 5-5 ಸಾವಿರ ರೂಪಾಯಿ ತಗೊಂತಾರ. ಹೌದಾ ಆದ್ರ 100% ಕೆಲಸ ಫಿಕ್ಸ್. ಕರೇನು ಅಂತೀನಿ ನಮ್ಮ ಅಕ್ಕನ ಮಗಳ ತಂಗಿ ಗಂಡ ದೂರದ ಸಂಬಂಧಿ ಅವ್ರ ಮೈಯಾಗ ದೆವ್ವ ಬಂದಿತ್ತು ಅವರು ಆ ಮಂತ್ರವಾದಿ ಕಡೆನ ಹೋಗಿ ದೆವ್ವ ಬಿಡ್ಸ್ಕೊಂಡ್ ಬಂದಾರ. ಹೌದಾ ಲೇ ಕರೆಸ್ಲಿ ಅವ್ರನ್ನ ನಂಗೂ ಸಾಕ್ ಮಾಡ್ಬಿಟ್ಟತಿ ದೆವ್ವದ ಕಾಟ. ಅಲ್ಲ ನೀಲ ಹೋಗೊಂದ್ ಮಾತು ಹೇಳ್ಬೇಕಿಲ್ ನೀನು ನೀಲವಾ ಹಿಂಗವಾ ನಿಮ್ಮ ಅತ್ತಿನ ಆತ್ಮ ನಮ್ ಸಂಕ್ರಿ ಮೈ ಮೇಲೆ ಬಂದ್ಬಿಟ್ಟತಿ ಏನ್ ಮಾಡ್ಬೇಕವಾ ಇದಕ್ಕ ಏನ್ ಪರಿಹಾರ ನೀನ ಹೇಳಂತ ಕೇಳು. ಯಾಕೆ ಬಂದತಿ ಏನ್ ಬಂದತಿ ಅಂತ ಕೇಳಲ್ಲ ಹೌದಿಲ್ಲ. ಬೇಡ ಯಾರಿಗೆ ಹೇಳುದು ಬೇಡ ಕೇಳುದು ಬೇಡ ನನ್ನ ಗಂಡ ಜಾಡ್ಸಿ ಓದಿತಾ ನನಗ್ ಗೊತ್ತೈತಿ ಬೇಡ ನೀನ್ ಅದ್ ಯಾರ ಜ್ಯೋತಿಷಿ ಅಂದಿಲ್ಲ ಅವ್ರನ್ನ ಕರ್ಸ್. ಜ್ಯೋತಿಷಿ ಅಲ್ಲಕ್ಕ ಮಂತ್ರವಾದಿ ಅವ್ರನ್ನ ಕರೆಸ್ಲೇ ಜೈ ಆತ ಕರೆಸ್ತೇನೆ ತಗೋ ಹಂಗೆ ಯಾಕೆ ಮಾಡ್ತಿ ನೀನೇನ್ ಬೇರೆದಕ್ಕೇನ ಒಂದ್ಸಲ ನಮಗ ಅದೆಷ್ಟೆಷ್ಟೋ ಸಹಾಯ ಮಾಡಿ ಅಂತ ನಾವು ಈಟ್ ಮಾಡಂಗಿಲ್ಲನು ಆದ್ರೂ ಅವ್ರಿಗೆ ಸ್ವಲ್ಪ ಅಡ್ವಾನ್ಸ್ ಕೊಡ್ಬೇಕಲ್ಲ. ಏಟ್ ಕೊಡ್ಲಿ ಒಂದ್ 500 ರೂಪಾಯಿ. 500 ರೂಪಾಯಿ ಎದಕ್ಕೆ ಸಾಕಾಕೇತಕ್ಕ ಹೋಗಾಕ ಬರಾಕ ಬಸ್ಸಿಗ ಅದು ಇದು ಬೇಕಾದಷ್ಟು ಖರ್ಚಿರ್ತಾವು. ಅವರು ಆ ಸಾಮಾನು ತರಬೇಕು ಈ ಸಾಮಾನು ತರಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಏನೇನೋ ಹೇಳ್ತಾರವ. ನೀನ್ ಸದ್ಯಕ್ಕೆ ಒಂದ್ 5,000 ರೂಪಾಯಿ ಬರೀ ಒಂದ್ 5,000 ರೂಪಾಯಿ ಕೊಟ್ಟು ಕಳ್ಸು. ನಾನು ಅವ್ರಿಗೆ ಅಡ್ವಾನ್ಸ್ ಆಗಿ ಕೊಡ್ತೀನಿ ಆಮೇಲೆ ಅವ್ರು ಏಟ್ ತಗೊಂತಾರ ತಗೊಳ್ಳಿ ಹೌದಿಲ್ಲ. ನಾನಾರ ಯಾರು ಸಾಮಾನು ಮಾಡ್ತಾನೆ ನಿನ್ ಸಂಬಂಧವ ಬೇಕಂದ್ರೆ ಕೊಡು ಬ್ಯಾಡಂದ್ರೆ ಬಿಡುವ ನಂಗೂ ಬೇಕಾದಷ್ಟು ಕೆಲಸ ಅದಾವು. ಹೌದಾ ಹೋದ್ರು ಹೋಗ್ಲಿ ಬಿಡು 5,000 ಅಲ್ಲ ಈ ಕರೆಪ್ಪನ ಕೈಯಾಗ ಕೊಟ್ಟು ಕಳಿಸ್ತಾನೆ. ಬೇಡ ನನ್ನ ಗಂಡು ಗೊತ್ತಾದ್ರ ಬೈತಾನ ನೀನ ಬಂದ್ಬಿಡು ಒಂದ್ 5 ನಿಮಿಷ ಬಿಟ್ಟು. ನಾ ಬರಂಗಿಲ್ವಾ ದೆವ್ವ ಐತಿ ಅಂತಿ ನಂಗೆ ಹೆದರಿಕೆ ಬರ್ತತಿ ನಾ ಬರಂಗಿಲ್ಲ ಬೇಕಂದ್ರೆ ನೀನ ತಂದು ಕೊಡು ಇಲ್ಲ ಯಾರ ಕೈಲಾರ ಕೊಟ್ಟು ಕಳ್ಸು. ಕಾರ್ಯವಾಸಿ ಕತ್ತೆ ಕಾಲು ನಾ ಹೆಂಗಿದ್ದೆ ನನ್ನ ಮಾತಿಗೆ ಎಲ್ಲರೂ ಅದೆಷ್ಟು ಬೆಲೆ ಕೊಡ್ತಿದ್ರು ಎಲ್ಲರೂ ನನಗೆ ಹಿಂಗ ಮಾಡಕ್ ಕುಂತಾರ ಯವ್ವ. ತಗೋ ತಂದು ಕೊಡ್ತಾನಿ ಏನ್ ಮಾಡ್ಬೇಕು ಹಣೆ ಬರ ಹಂಗಂದ್ರೆ ಸರಿ ತಡಿ ಬರ್ತೀನಿ.
ಅವ್ವ ರೇಣಕ್ಕ ಆ ದೆವ್ವ ಬಂದಿದ್ದಕ್ಕೆ ಅದು ಏಟು ಮೆತ್ತಗಾಗಿ ಮೊದ್ಲೆಲ್ಲ ನಾನ್ ಸೌಕಾರ ಏನವ ನಾನು ಹಿಂಗ ನಾ ಡ್ರೆಸ್ ಹಾಕೊಂತೀನಿ ಅಂತಿದ್ ಏಟು ಉರಿತಿದ್ದಿ ಟೈಮ್ ಅಂದ್ರೆ ನೋಡು ಹಿಂಗ ಜಾಸ್ತಿ ಮೆರ್ಯಾಕ್ ಹೋಗ್ಬಾರ್ದು ಎತ್ತಾಗ ಒಂದು ಮಂತ್ರವಾದಿನ ಕರ್ಸಿ ಅರ್ಧ ಅವನಿಗೆ ಕೊಟ್ಟು ಅರ್ಧ ನಾ ತಗೊಂಡ್ರು ನನಗೂ ಚಲೋ ಇನ್ಕಮ್ ಆಕಿ ತಗೋ ಮರ್ತ ಬಿಟ್ಟೆ ನೋಡ್ ನಾನು ಈ ಮಲ್ಲವನ್ ಕೂಟ ಜಗಳಕ್ಕೆ ಹೊಂಟಿದ್ದೆ ಎಷ್ಟು ಚಂದಾಗಿ ಈ ಹಾಳಾದ್ರೆ ಏನವ ಬಂದು ಕಲ್ಲಾಕ್ಬಿಟ್ರು ಜಗಳ ಮಾಡ ಮೂಡ ಹೋಗ್ಬಿಡ್ತಲ್ಲ ಹೌದೌದು ಮೊದ್ಲು ಯಾವ್ದಾರ ಒಂದು ಮಂತ್ರವಾದಿನ ಹುಡುಕ್ಬೇಕಲ್ಲ ಹೌದವಾ ಯಾವ ಮಂತ್ರವಾದಿ ಅದರ ಓ ಆತ ಬೈರಜ್ಜ ಮಂತ್ರವಾದಿ ಹೌದೌದು ಅವನ್ ಕಡೆನ ಕರ್ಕೊಂಡು ಹೋಗ್ಬೇಕು ಈ ರೇಣಿನ ಅವ ಬಂದು ಒಂದು ಹೊಡ್ತ ಹಾಕಿದ್ನಂದ್ರ ಆ ನಾಗವ ಸಂದಿ ಗುಂದಿ ಮೂಲ್ಯಾಗ ಒಕ್ಕಂಡ್ ಕುಂತಿರ್ಬೇಕ ಹಂಗ ಮಾಡ್ತಾನವ ಹೌದೌದು ಅವನನ್ನ ಕರೆ ಕಳಿಸ್ತೀನಿ ತಡಿ ಇವತ್ತ ಎತ್ತಾಗ ನನಗೆ ಓಟ್ ಲಾಭ ಆಗ ಕುಂತೈತವ ಈ ರೇಣಿಯಿಂದ ಊರ್ ಮಂದಿನ ತಿಂತಾರಂತ ನಾ ತಿಂದ್ರೆ ಏನ್ ಹೋಗೋದೈತಿ